ಸುದ್ದಿಪ್ರಸಾರ ವೀಕ್ಷಕರಿಗೆ ಸ್ವಾಗತ. ಅಕ್ರಮವಾಗಿ ಮನೆಯಲ್ಲಿ ಮದ್ಯ ಮಾರಾಟ ಮಾಡುತ್ತಿದ್ದ ಅಬಕಾರಿ ಅಧಿಕಾರಿಗಳಿಂದ ದಿಢೀರ್ ದಾಳಿ ಮಾಡಿದ ಸಂದರ್ಭದಲ್ಲಿ ಮದ್ಯವಶಪಡಿಸಿಕೊಂಡು ತನಿಖೆಗೆ ಮುಂದಾದ ಅಧಿಕಾರಿಗಳು. ಪ್ರತಿನಿತ್ಯ ಬೆಳಗಿನ ಜಾವ 5 ಗಂಟೆಯಿಂದಲೇ ಮಾರಾಟ. ಬೆಳ್ಳಂಬೆಳಿಗ್ಗನೆ 50 ರಿಂದ 60 ಜನ ಕೂಲಿಕಾರರು ಕುಡಿದಿಟ್ಟಿದ್ದ ಖಾಲಿ ಲೋಟಗಳು ಪ್ರತ್ಯಕ್ಷ. ಮಂಡ್ಯ ನಗರದ ಲೇಬರ್ ಕಾಲೋನಿ ಪಕ್ಕದಲ್ಲಿರುವ ರತ್ನಮ್ಮ ಎಂಬಾಕೆ ಮನೆಯಲ್ಲಿಯೇ ಮದ್ಯ ಮಾರಾಟ ಮಾಡುವ ವೇಳೆ ಸಿಕ್ಕಿಬಿದ್ದಿದ್ದಾರೆ. ಹೆಚ್ಚು ಲೇಬರ್ ಕಾಲೋನಿಯವರೇ ಕುಡಿಯಲು ಹೋಗುತ್ತಾರೆ ಎಂದು ಪ್ರತ್ಯಕ್ಷದರ್ಶಿಗಳ ಆರೋಪ. ಇದರಿಂದ ನಮ್ಮ ಕುಟುಂಬ ಹಾಳಾಗುತ್ತಿದೆ, ನನ್ನ ಮಗ ದಿನನಿತ್ಯ ಕುಡಿದು ಆತನಿಗೆ ಮೂರ್ಛೆ ರೋಗ ಬಂದಿದೆ ಎಂದು ತಾಯಿಯ ಅಳಲು. ಲೇಬರ್ ಕಾಲೋನಿ ನಿವಾಸಿ ರತ್ನಮ್ಮ ಸುಮಾರು 20 ವರ್ಷಗಳಿಂದ ಅನಧಿಕೃತ ಮದ್ಯ ಮಾರಾಟ ಮಾಡುತ್ತಿರುವುದಾಗಿ ಸ್ಥಳೀಯರು ಹಾಗೂ ಅಬಕಾರಿ ಅಧಿಕಾರಿಗಳೇ ಪ್ರತಿಕ್ರಿಯೆ ನೀಡುವುದು ಅಚ್ಚರಿಯುಂಟು ಮಾಡಿದೆ. ಸೋಮಶೇಖರ್ ಅಬಕಾರಿ ಉಪಧೀಕ್ಷಕರು, ಕೆ. ಕುಮಾರ್ ಅಬಕಾರಿ ನಿರೀಕ್ಷಕರು, ವನಿತಾ ಅಬಕಾರಿ ನಿರೀಕ್ಷಕರು ಮಂಡ್ಯ ವಲಯ ಇದ್ದರು. ಅನುಷಾ ಅನು ನೀವೇ ಎಲ್ಲಾನು ತಂದು ಇಟ್ಬಿಡಿ ಅಮ್ಮ. ಎಲ್ಲೆಲ್ಲಿದೆ ಬನ್ನಿ. ಅನುಷಾ ಏನೋ ಬಾಕ್ಸ್ ಇದೆಯಲ್ಲ ಅದನ್ನ ಮಡಿಗೆ ಚೆಲ್ಲಬೇಕಾಗಿತ್ತು. ತಂಬಾಕುಗಳ ಶೂಟ್ ಮಾಡ್ಕೊಳ್ಳಿ, ಸಿಗರೇಟ್ಗಳು ಶೂಟ್ ಮಾಡ್ಕೊಳ್ಳಿ, ಸಿಗರೇಟ್ ಶೂಟ್ ಮಾಡಿ. ಬಳಿಕ ಲೇಬರ್ ಕಾಲೋನಿ ನಿವಾಸಿ ಮಹಿಳೆಯರು ಮಾತನಾಡಿ, ರತ್ನಮ್ಮ ಎಂಬ ಮಹಿಳೆ ಹಲವಾರು ವರ್ಷಗಳಿಂದ ಅನಧಿಕೃತವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ಕುಡಿಯಲು ನಮ್ಮ ಕಾರ್ಮಿಕರೇ ಹೆಚ್ಚು ಬರುತ್ತಿದ್ದಾರೆ. ಕುಡಿತದಿಂದ ನನ್ನ ಮಗನಿಗೆ ಮೂರ್ಛೆ ರೋಗ ಬಂದು ಸಾಯುವ ಸ್ಥಿತಿಯಲ್ಲಿದ್ದಾನೆ. ಹಾಗೂ ನಮ್ಮ ಲೇಬರ್ ಕಾಲೋನಿಯವರು ಬೆಳಗಿನ ಜಾವ 4 ಗಂಟೆಗೆ ಕುಡಿಯಲು ಪ್ರಾರಂಭಿಸಿ ರಾತ್ರಿ 10 ಗಂಟೆ ತನಕ ಕುಡಿದು ಮನೆಗೆ ಬಂದು ಗಲಾಟೆ ಮಾಡುತ್ತಿದ್ದಾರೆ. ಅಧಿಕಾರಿಗಳು ಇಂಥ ಅನಧಿಕೃತ ಮದ್ಯ ಮಾರಾಟವನ್ನು ತಡೆಗಟ್ಟುವಂತೆ ಒತ್ತಾಯಿಸಿದರು. ತಲೆ ಮೇಲೆ ಹೊಡ್ಕೊಂತಾರ ಅವ್ರಗಳೇ, ಆಮೇಲೆ ಅವ್ರವ್ರೆ ಹೊಂಟೋಯ್ತಾರ. ತೀರಾ ನಾವು ಕೆಲಸದ ನಮ್ಮ ಮನೆಯವರು ನಗರಸಭೆ ಕೆಲಸದಲ್ಲೇ ಇರೋದು. ಅವರು ಕುಡಿತಾ ಇದ್ರು, ಈಗ ಇತ್ತೀಚೆಗೆ ಬಿಟ್ಟಿದ್ದಾರೆ. ತುಂಬಾ ಕುಡಿತಾರೆ, ಬಿಡ್ತಾರೆ ಬೇಗನೆ. ಮೂರು ಹೆಣ್ಮಕ್ಳು, ಒಂದೇ ಮಗ ನಮ್ಗೆ. ಅವ್ನು ಮದುವೆ ಮಾಡೋದು ಬೇಡವಾ, ನನ್ ನೋಡೋದು ಬೇಡವಾ? ಅವ್ನಿಗೆ 5 ಗಂಟೆಗೆ ತಾಗಿದೀವಿ, 4 ಗಂಟೆಗೆ
ದುಡ್ಡಿಗೋಸ್ಕರ ಅಷ್ಟೇನೆ ಜಗಳ ನಡೀತದೆ. ತುಂಬಾ ಇದ್ ಮಾಡ್ತಾರಪ್ಪ. ಇಟ್ಕೊಂಡ್ ಮಾಡ್ಲಿ ಬೇಡ ಅಂದಿಲ್ಲ, ಆದ್ರೆ ಹೆವಿ ಕುಡಿಯೋದ್ ಜಾಸ್ತಿ. ಇಲ್ಲಿ ಎಷ್ಟು ವರಂಡ ಇದೆಯೋ ಅಷ್ಟು ವರಂಡಾನು ಬಂದು ಇಲ್ಲೇ ಕುಡಿಯೋದು. ಇಲ್ಲೇ ಕುಡಿಯೋದು. ಅವ್ರೆಲ್ಲ ಎಷ್ಟು ಜಗಳ ಆಯ್ತದಪ್ಪ, ನನ್ಗ ಟೈಮ್ ಜಗಳ ನಡೀತದೆ. 4 ಗಂಟೆಗೆ ಬೆಳಗಿನ ಜಾವ 4 ಗಂಟೆಗೆ ಇವ್ರ ತಾತ ಕೆಲ್ಸಕ್ಕೆ ಹೋಗೋದ, ಇಲ್ಲಿ ಬಂದು ಕುಡಿದ್ಬಿಟ್ಟು ಹೋದ್ರೆ ನಾ ಸತ್ತು ಪಟ್ಟೆ ಇಳಿದು ಹೊಡಿತಾನೆ ನನ್ನ ಗಂಡ. ಹೊಡಿತಾರ ನಮ್ಮ ಮನೆಯವರು. ಇವಾಗ ಹಾಸ್ಪಿಟಲ್ ತೋರಿಸಿ ಬಿಡಿಸಿದ್ದೀವಿ, ಮತ್ತೆ ಹಾಸ್ಪಿಟಲ್ ತೋರಿಸಿ ಬಿಡಿಸಿದ್ದೀವಿ. ತುಂಬಾ ಹೆವಿ ಕುಡಿತಾರ. ಅವನು ಮದುವೆ ಮಾಡೋದು ಬೇಡ, ನಾನು ಹಾಳಾದ್ರು ಸತ್ತೋದ್ರು ಮತ್ತೆ ಈ ವರಣದಲ್ಲಿ ಕುತ್ಕೊಬಿಡ್ತಾರ, ಕುತ್ಕೊಂಡು ಆ ಮೂಲೆ ಜಗಳ ಮೂಲೆ ಕೂತ್ಕೊಳ್ಳೋದು, ದಿನ್ನೆ ಮೇಲೆ ಇಲ್ಲಿ ಜಗಳ ಕೂತ್ಕೊಳ್ಳೋದು. ಹುಡುಗರೆಲ್ಲ ಬರ್ತಾರೆ. 18 ವರ್ಷದ ಮೇಲ್ಪಟ್ಟವ್ರೆಲ್ಲ ಬರ್ತಾರೆ. 21 ವರ್ಷ 18 ಬರೋದು ಮನೆಯಲ್ಲಿ ಪಾಟಿ ಜಗಳ ಜಗಳ. ಹೆಂಗಸರು ಬರ್ತಾರೆ, ಸುಮಾರು ಹೆಂಗಸರು ಬರ್ತಾರೆ, ಯಾರಂತ ಗೊತ್ತಾಗಲ್ಲ. ಬರ್ತಾರೆ ಹೋಯ್ತಾರೆ. ಮದುವೆ ಮಾಡೋದು ಬೇಡ, ನಾನು ಬಿಡಿಸು ಅವ್ರಿಗೆ. ರಾತ್ರಿ ಗೊತ್ತಿಲ್ಲಪ್ಪ ನಮ್ಗೆ, ಅಷ್ಟು ರಾತ್ರಿ ಟೈಮ್ ಗೊತ್ತಿಲ್ಲ. ಇರೋದೊಬ್ರು ಮಾವ ಮಾಡ್ಕೊಂಡು ಅವನ್ನ ಎತ್ತಾಕೋತಾರ. ಇದನ್ನ ಅವ್ನು ನನ್ಗೆ ಎತ್ತಾಕ್ಬೇಕು. ಮತ್ತೆ ತುಂಬಾ ಜಗಳ ಆಯ್ತದಪ್ಪ ಈ ಏರಿಯಾದಲ್ಲಿ. ಮೂಲೆ ಬೋವಿ ಕಾಲ್ವಾನಿ ಇದು, ಮತ್ತೆ ಲೇಬರ್ ಕಾಲ್ವಾನಿ ಪೂರ್ತಿ ಸೇರ್ಕೊಂಡ್ಬಿಡ್ತಾರೆ. ಎಲ್ಲ ಒಳಗಡೆ ಸೇರ್ಕೊಂಡು ಎಲ್ಲ ಜಗಳ ಜಗಳ ಆಯ್ತಾರೆ. ನಾನು ಅವ್ರ ಮೇಲೆ ಚಾಡಿ ಇರೋದನ್ನ ಹೇಳ್ಬೇಕಲ್ವಾ, ಮುಚ್ಚು ಮರೆ ಮಾಡಬಾರ್ದು. ನನ್ನ ಮಗನಿಗೆ ಅಲ್ಲಿ ನಿನ್ನೆ 6 ಗಂಟೆ ಜಗಳ ಪೂರ್ತಿ ಕುಡಿಯೋರೆ ಇವ್ರು ಸಾಬ್ರು, ಅವರೆಲ್ಲ ಕುಡಿಯೋರ ಪೂರ್ತಿ ಎಲ್ಲ ಮಾತಾಡ್ತಾರೆ. ಸಾಕ್ಷಿ ಹೇಳ್ತೀರಾ? ನಾವು ಮಾಜರೆಲ್ಲ ಮಾಡ್ತೇವೆ. ಹೇಳ್ತಾರೆ ಹೇಳಿ ಅಕ್ಕ. ನಮಸ್ತೆ. ಇವತ್ತು ನಾವು ಬೆಳಗ್ಗೆ ಸುಮಾರು ಒಂದು 7:15 ಸಮಯದಲ್ಲಿ ಅಬಕಾರಿ ಉಪಾಧೀಕ್ಷಕರಾದ ಸೋಮಶೇಖರ್ ಮಾತನಾಡಿ, ದಾಳಿ ಮಾಡಿದ ಸಂದರ್ಭದಲ್ಲಿ ಅಕ್ರಮ ಮದ್ಯ ಸಿಕ್ಕದೆ ರತ್ನಮ್ಮಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಮಾತನಾಡಿದರು. ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಇಲ್ಲಿ ಅಂತಕ್ಕಂಥ ದೂರನ್ನು ಆಧರಿಸಿ ಬಂದು ನಾವು ದಾಳಿ ನಡೆಸಿದಾಗ ಈ ಮನೆಯಲ್ಲಿ ಮದ್ಯ ಮಾರಾಟ ಮಾಡ್ತಾ ಇರೋದು ಕಂಡು ಬಂದಿದೆ. ಅವರು ಅಧಿಕೃತ ಮಳಿಗೆಗಳಿಂದ ಮದ್ಯವನ್ನು ಖರೀದಿ ಮಾಡಿಕೊಂಡು ಇಲ್ಲಿ ಲಾಭಾಂಶ ಇಟ್ಟುಕೊಂಡು ಅನಧಿಕೃತವಾಗಿ ಮಾರಾಟ ಮಾಡಿ ಅದನ್ನು ಜನರಿಗೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ ಇಲ್ಲಿ ಅಂತಕ್ಕಂಥ ದೂರನ್ನು ಆಧರಿಸಿ ಬಂದಿದ್ದೀವಿ. ಅದರ ಪ್ರಕಾರವಾಗಿ ಇಲ್ಲಿ ನಾವು ಅದನ್ನು ಇವತ್ತು ಪತ್ತೆ ಹಚ್ಚಿ ಅವ್ರ ಮೇಲೆ ಮೊಕದ್ದಮೆ ದಾಖಲು ಮಾಡಿ ಪ್ರಕರಣ. ಸರ್, ಈ ಹಿಂದೆಲ್ಲ ಮಾರ್ತಾ ಇದ್ದಾರಂತ, ಮಾರಾಟ ಮಾಡ್ತಾ ಇರೋದು ನಿಮಗೆ ಇಲಾಖೆಯವ್ರಿಗೆ ಗೊತ್ತಿತ್ತು, ಯಾಕೆ ಮಾಡಲಿಲ್ಲ ಅವಾಗ? ಹಿಂದೆಲ್ಲ ಸುಮಾರು ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ ಇಲ್ಲಿ ಇವ್ರ ಮೇಲೆ ಮಾಡಿದ್ದಾರೆ. ಅವರು ಅದ್ರಿಗೆ ಕಾನೂನು ಅಡಿಯಲ್ಲಿ ಅವ್ರಿಗೆ ಬೇಲನ್ನು ತಗೊಂಡು ತಿರ್ಗಾ ಬಂದು ಇದೇ ಇದರಲ್ಲಿ ಸ್ವಲ್ಪ ದಿನ ಅದರಿಂದ ದೂರ ಇರ್ತಾರೆ, ಮತ್ತು ಅದೇ ಚಾಳಿಯನ್ನು ಅವರು ಮಾಡಿಕೊಂಡಿದ್ದಾರೆ. ಸೊ ಹಾಗಾಗಿ ಇವರನ್ನು ಪದೇ ಈ ಥರ ಪ್ರಕರಣ ಈ ಥರ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋ ಇದರಲ್ಲಿ ನಾವು ಪ್ರಕರಣನ ಸ್ಟ್ರಾಂಗ್ ಮಾಡಿ ಈ ಸತಿ ಅವ್ರಿಗೆ ಎಚ್ಚರಿಕೆ ನೀಡಿ ಸಮರ್ಪಕವಾದ ಕ್ರಮವನ್ನು ತಗೋತೀವಿ ಅಂತ ಹೇಳಕ್ಕೆ. ಇನ್ನು ಮುಂದೆ ಮಾರಾಟ ಮಾಡ್ದಂಗೆ ನಾವು ನಿಗಾನು ವಹಿಸ್ತೀವಿ, ಮತ್ತು ಅವ್ರಿಗೆ ಏನು ಕ್ರಮ ತಗೋಬೇಕು ಕಾನೂನು ಅಡಿಯಲ್ಲಿ ಆ ಥರ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ತಗೋತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.